ಹಾಯ್ ನಮಸ್ಕಾರ ಎಲ್ಲರಿಗೂ. ಆ್ಯಕ್ಚುಲಿ ನಾವು ನಿನ್ನೆ ನಮ್ಮೂರಿಗೆ ಬಂದಿದ್ವಿ, ಮಸೂರು ಅಂತ. ನಾ ಮಾತಾಡೋಕೆ ಅಡ್ಡ ಮಾತಾಡ್ತಾರೆ ಇವರು ಬಂದು ನಮ್ಮ ಯಜಮಾನ್ರು. ಇವತ್ತು ನಾನು ನಿನ್ನೆ ಬಂದ ತಕ್ಷಣ ಏನು ಮಾಡಿದ್ವಿ ಹೇಳ್ರಿ? ನಿನ್ನೆ ಬಂದ ತಕ್ಷಣ ಭಾಳ ಹಸುವಾಗಿತ್ತು. ಅದಕ್ಕೆ ಏನು ಮಾಡಿದ್ರು ನೀ ಹೇಳ. ಕೊಬ್ಬರಿ ಹೋಳಿಗೆ ಮಾಡಿದ್ರ? ನಂಗಂತೂ ಭಾಳ ಇಷ್ಟ ಆಯ್ತು. ಅದಕ್ಕೆ ಹಚ್ಚಿ ಕಟ್ಟದ್ನಿ. ಎಷ್ಟು ತಿಂದ್ರಿ? 3 ತಿಂದೆ ಹೋಳಿಗೆ. ನಾನು 2 ಹೋಳಿಗೆ ತಿಂದೆ. ಸಾಂಬಾರು ಚೆನ್ನಾಗಿತ್ತು. ಹೋಳಿಗೆ ಸರ್ ನಂಗೆ ಫೇವ್ರೇಟ್. ನಮ್ಮ ಮಮ್ಮಿ ಮಾಡೋದು. ಆಮೇಲೆ ಕೋಸಂಬರಿ, ಆಮೇಲೆ ಹೆಸರು ಕಾಳು ಪಲ್ಯ, ಮತ್ತೇನ್ರಿ ಉಪ್ಪಿನಕಾಯಿ ಹೆಂಗಿತ್ತು? ಉಪ್ಪಿನಕಾಯಿ ಮಸ್ತ್ ಇತ್ತು. ಅದು ಭಾಳ ಟೇಸ್ಟ್ ಇತ್ತು. ಅದನ್ನ ಉಪ್ಪಿನಕಾಯಿ ಮತ್ತು ಆಮೇಲೇನ ಅದೆಲ್ಲ ಊಟ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ಸಂಜೆಗೆ ಚಾ ಅಷ್ಟ ಕುಡಿದ್ವಿ. ಇಲ್ಲ ಬಜ್ಜಿ ಇಲ್ಲ, ನೈಟ್ ಮಾಡಿದ್ವಿ. ನೈಟ್ ಹೆಸರು ವಡ ಒಳ್ಳೆ ಕಣೋ. ಏನದ ಹೆಸರು ವಡೆ? ಮತ್ತೆ ಹೆಸರು ನೀ ವಡ ಅಂದಿನ ಹೆಸರು ವಡೆ ಎಲ್ಲರಿಗೂ ಹೆಸರು ವಡೆ ಇತ್ತು. ಫೇವ್ರೇಟ್ ಅದ. ಈಗ ಎಷ್ಟೋ ಕೆಮ್ಮಿದ್ರು ಎಣ್ಣೆಗಿನ ತಿನ್ನೋದು ಬಿಡೋದಿಲ್ಲ. ನೀವು ಉಪ್ಪಿನಕಾಯಿ ತಿನ್ನೋದು ಬಿಡೋದಿಲ್ಲ. ನನಗೂ ಫೇವ್ರೇಟ್. ಆಕಿಗೂ ಫೇವ್ರೇಟ್. ನಂಗೆ ಫೇವ್ರೇಟ್ ಹೆಸರು ವಡೆ. ನೈಟ್ ಅದ ಊಟ ಮತ್ತೆ ಹೆಸರು ವಡೆ ಮಾಡಿದ್ರು. ಹೆಸರು ವಡೆ ನಂಗೆ ಫೇವ್ರೇಟ್, ತುಂಬ ಇಷ್ಟ. ಹೆಸರು ವಡೆ ಎಲ್ಲ ತಿಂದ್ವಿ. ಅದಾದ್ಮೇಲೆ ಮಾರ್ನಿಂಗ್ ಇವತ್ತೇನು ಮಾಡಿದ್ವಿ? ಸಂಡೇ ಇವತ್ತು ಚಿಕನ್, ಆಮೇಲೆ ಮತ್ತೇನ ಲೆಗ್ ಪೀಸ್. ಬೆಳಗ್ಗೆ ರೊಟ್ಟಿ ಮಾಡಿರ್ಲಿಲ್ಲ. ನಂಗೆ ಬೆಂಡಿಕಾಯಿ ಅಂದ್ರೆ ಇಷ್ಟ. ಬೆಂಡಿಕಾಯಿ ಚಟ್ನಿ ಅಂದ್ರೆ ಬೆಂಡಿಕಾಯಿ ಚಟ್ನಿ ಮತ್ತು ಕ್ಯಾಬೇಜ್ ಮತ್ತು ಬೆಂಡಿಕಾಯಿ ಮಿಕ್ಸ್ ಮಾಡಿ ಒಂದು ಪಲ್ಯ ಮಾಡಿದ್ರು. ಆಮೇಲೆ ಇದು ರೀ ಏನದು, ಬೆಳಗ್ಗೆ ವಡಿ ತಿನ್ಲಿಲ್ಲ. ಬೆಳಗ್ಗೆ ನಾನು ಮತ್ತೆ ಅಂಗಡಿಯಾಗಿಂದ ವಡಿ ತರಿಸಿದ್ದೆ. ಮತ್ತೆ ವಡಿನೂ ಚೆನ್ನಾಗಿದೆ. ಅದೇ ಹೆಸರು ವಡಿ. ಇಲ್ಲಿ ಏನೋ ಬಿಟ್ರೆ ಇವರು ಊರಾಗಿಗೆ ವಡಿ ಬಿಡೋದಿಲ್ಲ. ವಡಿ ಮಾರ್ನಿಂಗ್ ಬೇಕು, ಈವ್ನಿಂಗ್ ಬೇಕು. ಈಗ ನಂಗೆ ಫಿಕ್ಸ್ ಬೇಕು. ಯಾಕಂದ್ರೆ ಅಷ್ಟು ಫೇವ್ರೇಟ್ ಈಗ. ಎಷ್ಟೋ ಕೆಮ್ಲಿ ಏನು ಬೇಕಾದಾಗ್ಲಿಕ್ಕೆ ಈಗ ವಡಿ ಬಿಟ್ಟಿರಂಗಿಲ್ಲ. ನಂಗೆ ವಡಿ ಅಂದ್ರೆ ಅಷ್ಟು ಇಷ್ಟ. ಹೆಸರು ವಡಿ ಅಂದ್ರೆ ನಂಗೆ ಫೇವ್ರೇಟ್. ಅದನ್ನು ವಡಿ ತರಿಸಿ ಮತ್ತೇನಿತ್ತ ವಡಿ ಶೇವ್ಕರ ತಿಂದ್ವು. ಅದಾದ್ಮೇಲೆ ರೊಟ್ಟಿ ಮಾಡಿದ್ದೆ ನಾನು. ರೊಟ್ಟಿ ಮಾಡಿದೆ. ಎಲ್ಲ ಪಲ್ಯ ಎಲ್ಲ ಚೆನ್ನಾಗಿತ್ತು. ಎಲ್ಲ ಪಲ್ಯ ಚಟ್ನಿ ಹೆಂಗಿತ್ತು? ಮಸ್ತ್ ಇತ್ತು. ಪಲ್ಯಗಳೆಲ್ಲ ಮಸ್ತ್ ಇದ್ದು. ಅದು ಮಸ್ತ್ ಇತ್ತು. ಅದಕ್ಕೆ ಎಲ್ಲ ಕಟ್ಟದ್ದಿನ ಒಂಥರ ಹಚ್ಚಿ ಕಟ್ಟದ. ಆಮೇಲೆ ಚಿತ್ರಾನ್ನ ನಂಗೆ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ಚಿತ್ರಾನ್ನ ನಮ್ಮ ಮಮ್ಮಿ ಏನೋ ಒಂಥರ ಮಸ್ತ್ ಮಾಡ್ತಾರೆ. ಅವ್ರ ಅಡುಗೆನೇ ಒಂಥರ ಡಿಫ್ರೆಂಟ್. ನಂಗೆ ತುಂಬ ಫೇವ್ರೇಟ್. ಚೆನ್ನಾಗಿತ್ತು ಅದು. ಅದನ್ನು ಬಿಡ್ಲಿಲ್ಲ, ಇಬ್ರು ಸೇರಿ ಕಟ್ಟೋದು. ಅದಾದ್ಮೇಲೆ ಮತ್ತೆ ಚಿಕನ್ ತರಿಸಿದ್ವಿ ಇವರಿಗೋಸ್ಕರ. ನಾನು ಊರಿಂದ ಬಂದೇನಂತೇಳಿ ನನಗೆ ಊರಿಂದ ಬಂದಂತೆ ಲೆಗ್ ಪೀಸ್ ತರಿಸಿದ್ರು ಇವರು. ಅವು ಮಸ್ತ್ ಇತ್ತು. ಅದು ನಾನು ಫ್ರೈ ಮಾಡಿದೆ. ಅದನ್ನು ಫ್ರೈ ಮಾಡಿದ್ರಿ? ಎಲ್ಲ ರೆಡಿ ಮಾಡ್ಕೊಟ್ನಿ. ರೆಡಿ ಅಂದ್ರೆ ನಾನು ರೆಡಿ ಮಾಡ್ಕೊಂಡು ನಾನು ಮಾಡಿದ್ದೀನಿ. ಸುಳ್ಳು ಹೇಳ್ತಾಳೆ ಕಿಮ್ಮತ್ ನಂಬೇಡ್ರಿ. ನಾ ಏನು ಮಾಡಿ, ನಾ ಬಿರಿಯಾನಿ ಮತ್ತು ಸಾರು ಮಾಡಿದ್ದೆ. ಬಿರಿಯಾನಿ ಸಾರುಗಳು ಮಾಡಿದ್ಲ, ಫ್ರೈ ಫ್ರೈ ಚೆನ್ನಾಗಿತ್ತು. ಇಲ್ಲಿ ಹೇಳ, ನಾನೇ ಹೇಳ್ಬೇಕೇನಿಲ್ಲ. ಅದನ್ನ ತಿಂದಿಲ್ಲ ಮತ್ತೆ ಹೇಳಂಗಾರ ಚೆನ್ನಾಗಿತ್ತು. ತುಂಬ ಇಷ್ಟ ಆಯ್ತು ನಂಗೆ. ಮಸ್ತ್ ಮಾಡಿದ್ರು ಅವರು. ಮಸ್ತ್ ಇತ್ತು. ಆಮೇಲೆ ಮತ್ತೇನು ಮಾಡಿದ್ದು? ಅದ ತಿಂದ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಅಡಿಕೆಲಿ ಹಾಕೊಂಡಿಲ್ಲ ಏನ್ರಿ? ಅಡಿಕೆಲಿ ಹಾಕೊಳ್ಳೋದು ಇವ್ರು. ಅಡಿಕೆಲಿ ಹಾಕೋದು ನಟ್ಟು ಗೊತ್ತಿಲ್ಲ ನನಗೆ. ಅಡಿಕೆಲಿ ಇವಳು ಮುದುಕಿ ಆಗಿಬಿಟ್ಟಾಳ. ಅದಕ್ಕೆ ಅಡಿಕೆಲಿ ಹಾಕೋತಾಳ. ಈಕಿಗೆ ಅಡಿಕೆ ಏನೇನು ತಿಂದ್ರಿ ಹೇಳಿ ನೋಡೋಣ. ಅಡಿಕೆ ಒಳಗೆ ಏನೇನು ತಿಂದ್ರಿ? ಅಡಿಕೆ ಒಳಗೆ ಏನೇನು ತಿಂದ್ರೆ ಅಂದ್ರೆ ಅಜ್ವಾನ್ ತಿಂದೆ, ಆಮೇಲೆ ಕೊಬ್ಬರಿ ತಿಂದೆ, ಆಮೇಲೆ ಇನ್ನೊಂದು ಏನದ ಬಜ್ಜಿ ಅಂತಾರಂತಪ್ಪ ಏನೋ ಅದು. ಅದನ್ನು ಕೊಟ್ಟರು. ಅದು ಬಜ್ಜಿ ಸ್ಮೆಲ್ ಅದಕ್ಕೆ ಕಂಪು ಕೊಡ್ತೈತ್ರಿ. ಬಾಯಿ ಕಂಪು ಕೊಡ್ತೈತೆ ಅಂತ ಅದನ್ನು ಕೊಟ್ಟಿದ್ರು ಅವ್ರು. ಅದನ್ನ ಬಿಡ್ಲಿಲ್ಲ, ಅದು ತಿಂದೀನಿ. ಸುಣ್ಣ ಹಾಕೊಂಡು ಆಮೇಲೆ ಬಜ್ಜಿ ಇರ್ತೈತಿ. ಬಜ್ಜಿ ಅಜ್ವಾನ ಕೊಬ್ಬರಿ ಇದೆಲ್ಲ ಹಾಕೋಬೇಕು. ನಾವು ಉಂಡಿದ್ದೆಲ್ಲ ಜೀರ್ಣ ಆಗ್ಲಿ ಅಂತ ಅದನ್ನು ತಿಂದು. ಜೀರ್ಣ ಆಗ್ತಿತ್ತು ಇಲ್ಲೋಗು ನನಗಂತೂ ಗೊತ್ತಿಲ್ಲ. ಜೀರ್ಣ ಆಗಿಲ್ಲ ನಿಂಗೆ? ಆಯ್ತು. ಅದು ಸುಳ್ಳು ಹೇಳಬೇಡ. ಏನ್ರ ಸುಳ್ಳು ಹೇಳೋದು ಒಟ್ಟು. ಹಸು ಹಂಗ 2-3 ಸರು ಬಂದಿರೋದು. ಹೌದೌದಪ್ಪ. ಏನ್ರ ಅಂತ ಹೇಳ್ಬಿಡ್ತೀನಿ ನೋಡ್ಲಿ. ಅಡಿಕೆಲಿ ಹಾಕೊಳ್ಳೋದು ಗೊತ್ತಿಲ್ಲ ಅಂದ್ರೆ ನಿಂಗೆ? ನನಗೆ ಅಡಿಕೆಲಿ ಹಾಕೊಳ್ಳೋದು ಗೊತ್ತಿರಲಿಲ್ಲ. ನನಗೆ ಕಲಿಸ್ದಕ್ಕೆ ಈಕೆ, ಆ ಚಟ ಹಚ್ಚಿದಕ್ಕೆ ಈಕೆ. ಅಡಿಕೆಲಿ ಚಟನ ಹಚ್ಚಿದಾಳ. ಅಡಿಕೆಲಿ ಹಾಕೋಬೇಕು ಯಾವಾಗಲೂ. ಫಿಕ್ಸ್ ಈಕಿಗೆ ಅಡಿಕೆಲಿ ಮೇನ್ ಬೇಕು ಈಕಿಗೆ. ಊಟ ಆದ್ಮೇಲೆ ಅಡಿಕೆಲಿ ಬೇಕು. ನನಗೆ ಪಾನಿಪುರಿ ಕೊಡಿಸ್ರಿ. ಆಮೇಲೆ ಪಾನಿಪುರಿ ಕೊಡಿಸ್ತೀನಿ. ಯಾರು ಹಾಕ್ಬೇಕು ಅದಕ್ಕೆ? ಹೌದಿಲ್ಲಪ್ಪ. ಹೌದು, ನೀನು ಕೊಡ್ಬೇಕು. ಇಲ್ಲ, ನೀನೇ ಕೊಡಿಸ್ಬೇಕು ನನಗೆ. ನಾನಂತೂ ಏನು ಕೇಳೋದಿಲ್ಲ.
ರೊಕ್ಕ ನಿಮ್ಮ ಕಡೆ ನೀನೇ ಹಾಕ್ಬೇಕು ನನಗೆ ನಾನೇ ಕೊಡಿಸ್ಬೇಕು ಅಂತ ನಿಮ್ಮ ಊರಿಗೆ ಬಂದನ್ನ ನಮ್ಮೂರಿಗೆ ಬಂದ್ರೆ ನಾ ಕೊಡಿಸ್ಬೇಕಾ ಹೌದು ಮತ್ತೆ ನಿನ್ನೆ ನಮ್ಮೂರಿಗೆ ಬಂದಿದ್ದೀನಿ ಇಷ್ಟೆಲ್ಲ ಅಡಿಗೆ ಮಾಡಿದ್ನಲ್ಲ ಮತ್ತೆ ನಾನು ಹಾಂ ಇನ್ನೇನ ಅಡಿಗೆ ಮಾಡ್ಬೇಕು ಮತ್ತೆ ನಾನು ನಿಮ್ಮ ಊರಿಗೆ ಬಂದು ನಾನು ಮಾಡ್ಕೊತೀನಿ ಅಂದ್ರೆ ಹೆಂಗೆ ಹೌದು ಹೌದೌದು ಇವತ್ತು ಇಷ್ಟೆಲ್ಲ ಮಾಡಿದ್ವಿ ಮತ್ತೆ ನಾಳೆ ಏನೇನು ಕಿತ್ತಾಗ್ತವೆ ನೋಡಿ ಮತ್ತೆ ಮತ್ತೆ ವಿಡಿಯೋ ಮಾಡ್ತೀವಿ ಮತ್ತೆ ಅದನ್ನು ಮಾಡ್ತೀವಿ ಏನೇನು ಮಾಡ್ತೀವಿ ಅಂತಂದ್ರೆ ಹಿಂಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹಾಂ ಕಮೆಂಟ್ ಒಂದು ಮಾಡಿರಿ share ಚಂದಾಗ ಮಾಡ್ರಿ. ಶೇರ್ ಮಾಡಿರಿ ಬಾಯ್ ಬಾಯ್ ಇಬ್ಬರಿಗೂ ಸಪೋರ್ಟ್ ಮಾಡಿ ಬಾಯ್ 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 ಥ್ಯಾಂಕ್ ಯು ಹ್ಞೂ